ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಂಡವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಎಲ್ರಿಗೂ ಈ ಒಂದು ವಿಡಿಯೋ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ. ನಾನು ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಿದ್ದೇನೆ. ಅದು ಏನನ್ನಕ್ಕಂಥದ್ದು ತಮ್ಮ ನೋಡಿಬಿಟ್ಟು ನಿಮ್ಗಳು ಇಲ್ಲೇ ಗೊತ್ತಾಗಿರುತ್ತೆ. ಎಸ್, ಹೌದು, ನಿಜ. ನನಗೆ ಒಂದು ವೆಬ್ಸೈಟಿಂದ ಈ ಒಂದು ನಿಮಗೇನು 5th ಸೆಮ್ದು ಎಕ್ಸಾಮ್ ನಡೀತಿದೆ ಆ ಒಂದು ಎಕ್ಸಾಮ್ಸ್ದು ಆ ಮಾಡ್ಯೂಲ್ದ ಏನು ಫಿಕ್ಸ್ ಕ್ವಶನ್ಸ್ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಮೇಲೆ ಏನು ಕಾಣಿಸ್ತಿದೆ, ಈ ಒಂದು ವೆಬ್ಸೈಟಲ್ಲಿ ಈ ಒಂದು ಮಟೀರಿಯಲ್ಸ್ ನೋಟ್ಸ್ ಹಿಡ್ಕೊಂಡು ಮತ್ತು ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸು ಇಷ್ಟು ದಿನ ಕೊಡ್ತಿದ್ರು. ಬಟ್ ಇವಾಗ ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ನಾಳೆ ಯಾವುದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಒಂದು ಸಬ್ಜೆಕ್ಟ್ ಇದೆ, ಆ ಒಂದು ಸಬ್ಜೆಕ್ಟ್ದು ಫಿಕ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಅವರು ಕೊಟ್ಟಿದ್ದಾರೆ. ಅದು ಮತ್ತು ಫ್ರೀಯಾಗಿ, ಯಾವುದೇ ರೀತಿಯಲ್ಲಿ ಕಾಸ್ಟ್ ಪೇ ಮಾಡಿ ತೊಗೊಳ್ಳುವಂಥದ್ದಿಲ್ಲ. ಫ್ರೀಯಾಗೆ ಮಾಡ್ಯೂಲ್ ವೈಸ್ ಇಂಪಾರ್ಟೆಂಟ್ ಅಂದರೆ ಫಿಕ್ಸ್ ಕ್ವಶನ್ಸ್ ವಿತ್ ಸೊಲ್ಯೂಷನ್ಸ್ ಕೂಡ ಅವರೇ ಕೊಟ್ಟಿದ್ದಾರೆ. ಸೊ ಇದು ಬಹಳ ವೆರಿ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಫಾರ್ ಈ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ಈ ಒಂದು ವೆಬ್ಸೈಟ್ ಅವರಿಗೆ ಬಹಳ ಥ್ಯಾಂಕ್ಸ್ ಹೇಳಬೇಕು. ಸೊ ಇಲ್ಲಿ ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಕಮೆಂಟಲ್ಲಿ ಹಾಕ್ತೀನಿ ನೋಡಿ. ಸೊ ಇಲ್ಲಿ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಹೋಗಿ ನನಗೆ ನಾಳೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಎಕ್ಸಾಮ್ ಇದೆ ಅಂತಂದರೆ ಆ ಒಂದು ಸಬ್ಜೆಕ್ಟಲ್ಲಿ ಸರ್ಚ್ ಮಾಡಿ. ಸೊ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಂತು. ಇಲ್ಲಿ ಮಾಡ್ಯೂಲ್ ನೋಟ್ಸ್ಗಳು ಇದ್ದಾವೆ, ರಿಟರ್ನ್ ನೋಟ್ಸು ಮತ್ತು ಪ್ರಿಂಟೆಡ್ ನೋಟ್ಸ್ ಎಲ್ಲ ಇದ್ದಾವೆ. ಸೊ ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಇದ್ದಾವೆ. ಸಾಲ್ವ್ ಮಾಡೋ ಕ್ವಶನ್ ಪೇಪರ್ ಬಂದರೆ ಮಾಡಲ್ ಕ್ವಶನ್ ಪೇಪರ್ 1 ಸೊಲ್ಯೂಷನ್, ಮಾಡಲ್ ಕ್ವಶನ್ ಪೇಪರ್ 2 ಸೊಲ್ಯೂಷನ್, ಈ ಥರ ಎಲ್ಲ ಇದ್ದಾವೆ. ಮತ್ತು ಈ ಮಾಡಲ್ ಕ್ವಶನ್ ಪೇಪರ್ ಆ್ಯಂಡ್ ರಿಟರ್ನ್ ಮಾಡಲ್ ಕ್ವಶನ್ ಪೇಪರ್ ಮತ್ತು ಏನೋ ವಿಮ್ 2 ಅಂತ ಇದೆ. ಸೊ ಇಲ್ಲಿ ಕೂಡ ಎಲ್ಲ ಇದೇನೋ ರಿಟರ್ನ್ದು ಇದೆ ಮಾಡಲ್ ಕ್ವಶನ್ ಸೊಲ್ಯೂಷನು. ಮತ್ತು ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಅನ್ನೋಕ್ಕಂತ ಒಂದು ಇಲ್ಲಿದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋದಂದರೆ ಇಲ್ಲಿ ಮಾಡ್ಯೂಲ್ 1 ಫಿಕ್ಸ್ ಕ್ವಶನು ಮತ್ತು ಇಲ್ಲಿ ನೋಡ್ಬೋದು ನೀವು ಮಾಡ್ಯೂಲ್ 1 ಫಿಕ್ಸ್ ಕ್ವಶನ್ ಅಂತ ಇದೆ. ಸೊ ಅದ್ರ ಜೊತೆಗೆ ಮಾಡ್ಯೂಲ್ 2 ಆನ್ಸರ್ಸ್ ಅಂತಲೂ ಕೂಡ ಇದೆ. ಮತ್ತು ಇಲ್ಲಿ ಮಾಡ್ಯೂಲ್ 2 ಫಿಕ್ಸ್ ಅಂತಿದೆ, ಮಾಡ್ಯೂಲ್ 3 ಫಿಕ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಜಸ್ಟ್ 3 to 4 ಮ್ಯಾಕ್ಸಿಮಮ್ 4 to 5 ಕ್ವಶನ್ಸ್ ಈ ಒಂದು ವೆಬ್ಸೈಟಲ್ಲಿ ಒಂದು ಮಾಡ್ಯೂಲಿಂದ ಸಿಗುತ್ತೆ. ಸೊ ಅವರು ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಕೆಳಗಡೆ, ಈ ಒಂದು ಕ್ವಶನ್ಸ್ ನೀವು ರೆಫರ್ ಮಾಡಿದರೆ ಡೆಫಿನೆಟ್ಲಿ ನೀವು ಪಾಸ್ ಆಗ್ತೀರಂತ. ಅದ್ರ ಜೊತೆಗೆ ಸ್ಕೋರ್ ಕೂಡ ಚೆನ್ನಾಗಿಯೇ ಸ್ಕೋರ್ ಮಾಡ್ತೀರ ಅನ್ನೋಕ್ಕಂಥದ್ದು ಕೂಡ ಅವರು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಓನ್ಲಿ ಈ ಒಂದು ಮಾಡ್ಯೂಲ್ 3ರಲ್ಲಿ 4 ಕ್ವಶನ್ಸ್ ಇದೆ. ಮಾಡ್ಯೂಲ್ 4 ಚೆಕ್ ಮಾಡಿದ್ರೆ ಇಲ್ಲಿ ಕೂಡ 4 ಕ್ವಶನ್ಸ್ ಇದೆ. ಮತ್ತು ಅದರದ್ದು ಆನ್ಸರ್ಸ್ ಕೂಡ ಚೆಕ್ ಮಾಡಿದ್ರೆ ಅವರು ಸಿಂಪಲ್ ಆಗಿರಕ್ಕಂಥ ಆನ್ಸರ್ಸ್, ಪಾಯಿಂಟ್ ವೈಸ್ ಆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ರಿಟರ್ನ್ದು ಹಿಡ್ಕೊಂಡು ಇಲ್ಲಿ ನೋಡ್ಬೋದು ಪಾಯಿಂಟ್ ವೈಸ್ ಕೂಡ ಸೊ ಯಾವುದೇ ರೀತಿಯಲ್ಲಿ ಕೂಡ ಲೆಂದಿ ಆನ್ಸರ್ಸ್ ಇಲ್ಲ. ಹೈಲೈಟ್ ಮಾಡಿಬಿಟ್ಟು ಯೆಲ್ಲೋ ಕಲರ್ ಹೈಲೈಟ್ ಮಾಡಿಬಿಟ್ಟು ಪಾಯಿಂಟ್ ವೈಸ್ ಆನ್ಸರ್ಸ್ ಇದೆ. ಇದು ಬಹಳ ವೆರಿ ಅಂದರೆ ಬಹಳ ಯೂಸ್ಫುಲ್ ಆಗುತ್ತೆ ಈ ಸ್ಟೂಡೆಂಟ್ಸ್ಗೆ. ಸೊ ಈ ಒಂದು ವೆಬ್ಸೈಟ್ ದಯವಿಟ್ಟು ರೆಫರ್ ಮಾಡಿ. ನಿಮಗೆ ಈ ಒಂದು ಮಾಡ್ಯೂಲ್ 5 ನೋಡಿದ್ರು ಕೂಡ ಅಲ್ಲಿ ಕೂಡ 4 ಕ್ವಶನ್ಸ್ ಇದೆ, ಅದಕ್ಕಿಂತ ಜಾಸ್ತಿನೇ ಇಲ್ಲ. ಮತ್ತು ಇದೆಲ್ಲ ಓದಿದ್ರೆ ಪಾಸ್ ಆಗೋರಕ್ಕಂತಾರೆ ಯಾರು ಕ್ರಿಟಿಕಲ್ ಇದೆ ಅವರು ಈ ಒಂದು ವೆಬ್ಸೈಟ್ನ ಫಾಲೋ ಮಾಡಿ. ಮತ್ತು ಸ್ಕೋರ್ ಮಾಡೋರು ಕೂಡ ಇದು ಒಂದು ಫಾಲೋ. ಅವ್ರು ಹೇಳಿದ್ರೆ ಪಾಸಿಂಗ್ ಮಾತ್ರ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಪಾಸ್ ಮಾತ್ರ ಪಕ್ಕ ಆಗ್ತೀರಾ, ಸ್ಕೋರ್ ಕೂಡ ಮಾಡ್ತಾರೆ. ಬಟ್ ಅದು ಮ್ಯಾಕ್ಸಿಮಮ್ ಎಷ್ಟಂತ ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ನನಗೂ ಹೇಳೋಕ್ಕೆ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಅವರು ಹೇಳಿದೆ. ಸೊ ಮಾಡ್ಯೂಲ್ 5 ಆನ್ಸರ್ಸ್ ನೋಡೋದಾದರೆ ಇಲ್ಲಿ ಕೂಡ ಅವರು ಡೈಗ್ರಾಮ್ ಹಿಡ್ಕೊಂಡು ಪಾಯಿಂಟ್ ವೈಸ್ ಆನ್ಸರ್ಸ್, ಸಿಂಪ್ಲಿಫೈಡ್ ಆನ್ಸರ್ಸ್ ಕೂಡ ಇವರು ಕೊಟ್ಟಿದ್ದಾರೆ. ಸೊ ಇದು ಬಹಳ ಹೆಲ್ಪ್ಫುಲ್ ಆಗ್ತಿದೆ ಸ್ಟೂಡೆಂಟ್ಸ್ಗೆ. ಸೊ ನಾಳೆ ಎಕ್ಸಾಮ್ ಇದೆ, ದಯವಿಟ್ಟು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿಕೊಂಡು ನೀವು ನಿಮ್ಮ ಒಂದು ಏನು ಸ್ಟಡಿ ಇದೆ ಅದನ್ನು ಸ್ಟಾರ್ಟ್ ಮಾಡಿ. ಏನೇನೋ ಸುಮ್ಮನೆ ಬೇಡದೇ ಇರೋಕ್ಕಂಥ ಟಾಪಿಕ್ಸ್ ಎಲ್ಲ, ಯೂಸ್ಲೆಸ್ ಟಾಪಿಕ್ಸ್ಗಳೆಲ್ಲ ಓದಿ ಟೈಮ್ ವೇಸ್ಟ್ ಮಾಡೋ ಬದಲು ಇದು ಏನು ಫಿಕ್ಸ್ ಟಾಪಿಕ್ಸ್ ಇದೆ ಅಂದರೆ ಅವರು ಮಾಡ್ಯೂಲ್ಗೆ 4 ಕ್ವಶನ್ಸ್ ಕೊಟ್ಟಿದ್ದಾರೆ, ಬಟ್ ನಾನು 4 to 5 ಅಂತ ಹಿಡಿದಿದ್ದೀನಿ. ಸೊ ಇದನ್ನು ರೆಫರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಒಂದು ಒಳ್ಳೆಯ ವೆಬ್ಸೈಟು. ಸೊ ನಿಮ್ಮ ಫ್ರೆಂಡ್ಸಿಗೂ ಅವರು ಕೂಡ ಶೇರ್ ಮಾಡಿರಿ, ಎಲ್ಲರೂ ಕೂಡ ಓದಲಿ. ಎಲ್ಲರೂ ಕೂಡ ಹೇಗೆ ಎಲ್ಲರೂ ಓದಲಿ ಅಂತ ಹೇಳ್ಬಿಟ್ಟು ನಾವು ಈ ಥರ ಒಂದು ವೆಬ್ಸೈಟ್ ಇದೆ, ಈ ಥರ ನನಗೆ ಸಿಕ್ಕಿದೆ ಮಟೀರಿಯಲ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇದು ಮಾಡಿದ್ದೇನೆ. ಸೊ ಇದೇ ರೀತಿ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಿರಿ. ಅಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಓದಿ ಎಲ್ಲರೂ ಕೂಡ ಸ್ಕೋರ್ ಮಾಡಲಿ ಅಂತ ಹೇಳ್ತಾ ಇಷ್ಟೇ. ಇದು ಒಂದು ಇನ್ಫಾರ್ಮೇಷನ್ಗೋಸ್ಕರ. ಸೊ ಭಾಳ ಎಕ್ಸಾಮ್ ಯೂಸ್ಫುಲ್ ಇದೆ. ಸೊ ನಾನು ಇವರು ಯಾವಾಗ ಅಪ್ಲೋಡ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ಇವತ್ತು ಈ ಒಂದು ವೆಬ್ಸೈಟ್ನ ಚೆಕ್ ಮಾಡಿದೆ, ಮತ್ತು ಏನಾದರೂ ಮಟೀರಿಯಲ್ಸ್ ಇದೆ ಅಂದ್ಬಿಟ್ಟು. ಸೊ ಆವಾಗ ಈ ಒಂದು ಹೊಸ ಫೀಚರ್ ಬಂದಿತ್ತು, ಎಕ್ಸಾಮ್ ಫಿಕ್ಸ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿದೆ ಮಾಡ್ಯೂಲ್ ಫಿಕ್ಸ್ ಕ್ವಶನ್ಸ್ 4ರಿಂದ 5 ಫಿಕ್ಸ್ ಕ್ವಶನ್ಸ್ ಇತ್ತು. ಅದ್ರ ಜೊತೆಗೆ ಸೊಲ್ಯೂಷನ್ಸ್ ಕೂಡ ಕೊಟ್ಟಿದ್ದಾರೆ, ಅದು ಫ್ರೀಯಾಗಿದೆ. ಸೊ ಹಾಗಾಗಿ ನೋಡಿಬಿಟ್ಟು ನಾನು ಜಸ್ಟ್ ನೋಡಿದೆ. ಹಾಗಾಗಿ ನಿಮಗೆ ಇದು ಇನ್ಫಾರ್ಮ್ ಮಾಡಬೇಕಿತ್ತು, ಯಾಕಂದರೆ ನೀವು ಕೂಡ ಇದರ ಬೆನಿಫಿಟ್ ತೊಗೊಳ್ಬೇಕಂತ ಹೇಳ್ಬಿಟ್ಟು ನಾನು ಇಂದು ವಿಡಿಯೋನ ಮಾಡ್ತಿದ್ದೇನೆ. ಸೊ ಎಲ್ರಿಗೂ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಆ್ಯಂಡ್ ನಾಳೆ ಎಕ್ಸಾಮ್ಸ್ಗಳನ್ನೆಲ್ಲ ಚೆನ್ನಾಗಿ ಬರೀರಿ.